ರಾಜ್ಯ ಕಾಂಗ್ರೆಸ್ ಅಲ್ಲಿ ಇದೀಗ ನವೆಂಬರ್ ಕ್ರಾಂತಿ ಕುರಿತ ಚರ್ಚೆಗಳು ತೀವ್ರಗೊಂಡಿವೆ. ಮುಖ್ಯಮಂತ್ರಿ ಬದಲಾವಣೆಯ ಗಂಭೀರ ಚರ್ಚೆ ಅಂತಿಮ ಘಟ್ಟಕ್ಕೆ ತಲುಪಿದ್ದು ಹೈಕಮಾಂಡ್ನ ಬೆಂಬಲ ಯಾರಿಗೆ ಸಿಗಲಿದೆ ಎಂಬ ಭಾರಿ ಕುತೂಹಲ ಮನೆ ಮಾಡಿದೆ. ಇನ್ನು 2.5 ವರ್ಷಗಳನ್ನು ಪೂರೈಸಲಿರುವ ಕಾಂಗ್ರೆಸ್ ಸರ್ಕಾರದೊಳಗೆ ಆಂತರಿಕ ಚಟುವಟಿಕೆಗಳು ಗರಿಗೆದರಿವೆ. ಆದರೆ ಎಲ್ಲಾ ಕಾಂಗ್ರೆಸ್ ನಾಯಕರು ಹೇಳ್ತಾ ಇರುವಂಥದ್ದು ನವೆಂಬರ್ ಕ್ರಾಂತಿ ನಡೆಯೋದಿಲ್ಲ ಅಂತ ಭವಿಷ್ಯವನ್ನು ನುಡಿತಾ ಇದ್ದಾರೆ. ಯಾರು ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಅವರ ನೇತೃತ್ವದಲ್ಲಿ, ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ, ಪರಮೇಶ್ವರ್ ಅವರ ನೇತೃತ್ವದಲ್ಲಿ, ಎಂ.ಬಿ. ಪಾಟೀಲ್, ಸತೀಶ್ ಜಾರಕಿಹೊಳಿ, ಕಾಂಗ್ರೆಸ್ ಪಕ್ಷದ ಶಕ್ತಿಯೇ ನಮ್ಮ ನಾಯಕತ್ವ. ಎಲ್ಲ ವರ್ಗದಿಂದ ಉತ್ತಮ ನಾಯಕರನ್ನ ನಮ್ಮ ಪಕ್ಷದಿಂದ ಹೊರಹೊಮ್ಮಕ್ಕೆ ಅವಕಾಶ ಆಗಿದೆ. ಅದರಿಂದ ಕರ್ನಾಟಕದಲ್ಲಿ ನಾವು ಸುಭದ್ರವಾಗಿದ್ದೇವೆ, ಸರ್ಕಾರವನ್ನು ಸ್ಥಾಪಿದ್ದೀವಿ, ಮುಂದಕ್ಕೂ ಕೂಡ ಮತ್ತೆ ಅಧಿಕಾರಕ್ಕೆ ಬರ್ತೀವಿ. ನವಂಬರ್ ಕ್ರಾಂತಿ ಅನ್ನೋ ಪದ ಎಲ್ಲಿಂದ ಪ್ರಾರಂಭ ಆಯಿತು, ಹೇಗಾಯಿತು, ಆ ಪ್ರಾರಂಭ ಮಾಡೋರು ಇವತ್ತು ಎಲ್ಲಿದ್ದಾರೆ ಅನ್ನೋದು ನಾವೆಲ್ಲರೂ ನೋಡ್ತಾ ಇದ್ದೀವಿ. ನವಂಬರ್ ಕ್ರಾಂತಿ ವಿಚಾರದಲ್ಲಿ ಯಾವುದೇ ವಿದ್ಯಮಾನಗಳು ಅಥವಾ ಯಾವುದೇ ಸಂದೇಶಗಳು ಯಾರಿಗೂ ಇಲ್ಲ. ಮುಂದುವರೆದು 2023 ಚುನಾವಣೆಯ ನಂತರ ಅಧಿಕಾರ ಹಂಚಿಕೆಯ ವಿಚಾರದಲ್ಲೂ ಸಾಕಷ್ಟು ಚರ್ಚೆ ಮಾಧ್ಯಮಗಳಲ್ಲಿ ಬಂದಂಥದ್ದು, ಅದರ ವಿಶ್ಲೇಷಣೆ ಕೂಡ ಯಾರ ಮುಂದೆನೂ ಇಲ್ಲ. ಸ್ವತಃ ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ನ್ಯೂಸ್ 18 ಚಾನೆಲ್ ಜೊತೆಗೆ ಸಂದರ್ಶನ ನೀಡುವಂಥ ಸಂದರ್ಭದಲ್ಲಿ ವರಿಷ್ಠರು ತೀರ್ಮಾನ ತಗೊಂಡಂತಹ ಸಂದರ್ಭ ಅದಕ್ಕೆ ನಾನು ಒಪ್ತೇನೆ, ನಾನು ತಲೆ ತಾಗಿಸ್ತೀನಿ ಅಂತ ಮಾತನ್ನು ಹೇಳಿದ್ದಾರೆ. ಸೊ ಇದರಿಂದ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಇದೇ ಸಿದ್ಧಾಂತವನ್ನು ಮೈಗೂಡಿಸ್ಕೊಂಡು ಹೋಗ್ತಾ ಇರುವಂಥದ್ದು.